వ్లాగ్ చూడని వాళ్ళు చూడండి. గైస్ ನಾನು ಹೆಂಡತಿ ಕರೆಯೋದ ಯುವ ಅಂತ. ಏ ಪಕ್ಕ ಕನ್ಫರ್ಮ್. ಹೇಯ್ 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 ಬ್ರೋ ಬ್ರೋ ಏನು ಮಾಡ್ತಾ ಇದೆಯಾ? 5 minutes ಬ್ಯಾಕ್ ಎಲ್ಲಿದ್ದೆ ನೀನು? ಡೋರ್ ಹತ್ರ ಕಾಲ್ ತೆಗೆದು ಕುತ್ಕೊಂಡಿದ್ದೆ. ಡೋರ್ ಹತ್ರ ಕಾಲ್ ತೆಗೆದಂತೆ. ಮೈಸೂರು ಹೋಗಿದ್ದೆ, ಇವಾಗ ಬಸ್ ಹತ್ರ ಹೋಗ್ತಾ ಇದ್ದೀನಿ. ಹತ್ತಬೇಕಾದ್ರೆ ಬಸ್ಸು ನನಗೆ ಸ್ವಲ್ಪ ಸ್ಕಿಡ್ ಆಗ್ಬಿಟ್ಟು ಲೆಫ್ಟ್ ಲೆಗ್ ಸ್ವಲ್ಪ ಪೇನ್ ಆಗಿದೆ. ಎಲ್ಲಿ ಸ್ಕಿಡ್ ಆಗಿದೆ? ನಮ್ಮ ವೈಫು ನನ್ನ ಚಿನ್ನ ಅನ್ನೋದು ಕೂಗೋ ಥರ ಏನೇನು 3 times ಬ್ರೋ. ಏನು 3 times ನನಗೆ ಮೈಯೆಲ್ಲ ಜುಮ್ ಅಂತೈತೆ ಬ್ರೋ. ನನಗೆ ಏನಾಯ್ತು ನಂಗೆ ಅರ್ಥ ಆಗ್ತದೆ. ಮತ್ತೆ ಎಂತಿ ನಮ್ಮ ವೈಫು ನನ್ನ ಚಿನ್ನ ಏನು ಮಾಡ್ತಾ ಇದೆಯಾ ಥರ ಬ್ರೋ. ಬ್ರೋ 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 ನಮ್ಮ ಎಂತೀನಿ ಬ್ರೋ. కీర్తన గారు, లాస్యా నీకేమీ కాదు, నేనున్నా. గైస్ స్కిప్ చేయకండి. సో రామకృష్ణ సిద్ధాంతి గారు, సో ఆయన చేసిన ప్రతి పూజ ఫలిస్తోంది. సో ప్రతి ఒక్కరూ దిల్ ఖుష్గా హ్యాపీగా నాకు కాంటాక్ట్ అవుతున్నారు. నన్ను అడిగి ఆయనకి అప్రోచ్ అవుతున్నారు. మీరు ఏదైనా సరే గైస్, మీ ఇంట్లో అశాంతి మనశ్శాంతి లేకపోవడం, లేదా ఉద్యోగాలకి ఎన్ని ట్రై చేస్తున్నా కుదరకపోవడం, లేదంటే మీకు మీ బిజినెస్లో లాస్ అవుతుంది, మీ భార్యాభర్తల మధ్య గొడవలు, సో పిల్లలు మానసిక స్థితి సరి లేకపోవడం, మీకు శత్రుపీడలు, వివాహ ఆలస్యం అవ్వడం, తర్వాత మీకు హాస్పిటల్ ప్రాబ్లమ్స్, ప్రతిసారి మీకు ఏదో ఒకటి జబ్బు రావడం, సో ఇంట్లో ప్రతి ఒక్కరికి ఏదో ఒకటి ఇబ్బంది జరుగుతోంది. సో ప్రతి ఒక్కదానికి వాస్తు సరి లేదనేసి ప్రాబ్లమ్స్ వస్తున్నాయని మన ఇంటికి డౌట్లు ఉంటాయి. ఆత్మ ఉంది లేదా మాకు ఏదో దయ్యం పట్టింది అనేసి భయాందోళనలు చాలామంది ఉన్నారు. సో అందరికీ పూజ చేసి సకాలంలో క్లియర్ చేస్తారు. వాట్సాప్లోనే, అంత దూరం వెళ్ళనవసరం కూడా లేదు, అన్నీ వాట్సాప్లోనే క్లియర్ చేస్తారు. సో ఈ నెంబర్ గుర్తుపెట్టుకొని 99 కింద చూడండి, 9949667583 ఈ నెంబర్కి కాంటాక్ట్ అవ్వండి. ಹಲೋ ಗೈಸ್, ವೆಲ್ಕಮ್ ಟು ಯುವ ಪಂಚ್ ಎಂಟರ್ಟೈನ್ಮೆಂಟ್ಸ್. ಗೈಸ್ డే వ్లాగ్ ನೋಡಿದಿರಲ್ವಾ, చూసారు కదా డే వ్లాగ్ మొత్తం అందరూ. సో జిన్ కాలేజ్కి రాత్రిలో వచ్చాను, డిన్నర్ ఫినిష్ చేసుకున్నారు. బ్రో చిన్న బ్రో బన్నీ బ్రో బన్నీ ఇతను వచ్చారు ఇక్కడ వరకు. ఇంత కష్టపడి నేను షూట్ చేద్దామన్నాడు. ఒక లొకేషన్ ఏదైనా ఉంటే చెప్పు అనేసి. సో సాగరా బ్రోతో వర్క్ చేశాడు ఇతను. ಸೊ చూద్దాం ಗೈಸ್ లోపల ఏం జరుగుతుందో, ಹೇಗಿರುತ್ತೆ ಅಂತ ನಾನು ನೋಡಬೇಕಂತ ಇದ್ದೀನಿ. ಏನು ಬ್ರೋ ಫಸ್ಟ್ ಎಕ್ಸ್ಪೀರಿಯೆನ್ಸು? ಹೌದು, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಹಾಯ್ ಗೈಸ್, ಚಿನ್ನ ಅಂತ ನನ್ನ ಹೆಸರು. ಬ್ರೋ ಚಾನಲಲ್ಲಾದರೆ ಹೊಸ್ದಾಗಿ ಕಾಣಿಸ್ಕೊತಾ ಇದ್ದೀನಿ. ಚಾನಲ್ ಹೆಸರು ಹೇಳಿ ಬ್ರೋ. ನನ್ನ ಚಾನಲ್ ಹೆಸರು ಬಂದು ಹಾಂಟೆಡ್ ವಿಷನ್ಸ್ ಕನ್ನಡ ಅಂದ್ಬಿಟ್ಟು. ನಾನು ಗೋಸ್ಟ್ ವೀಡಿಯೋಸ್ ಮಾಡ್ತಿರ್ತೀನಿ. ಪ್ಲೀಸ್ ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಾದರೆ ತುಂಬ ದೂರ ಟ್ರಾವೆಲ್ ಮಾಡಿ ಬ್ರೋ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಲೊಕೇಶನ್ನು ಹಿಂಗೆ. ಬ್ರೋ ನೀವು ಬರೋದು ಮುಂಚೆನೇ ಈವ್ನಿಂಗ್ಗೆ ನಾನು ಇಷ್ಟುವರೆಗೂ ವೆಯ್ಟ್ ಮಾಡ್ತಿದ್ದೆ ಅಲ್ವಾ. 6:30ವರೆಗೂ ನಾನು ವೆಯ್ಟ್ ಮಾಡಿ 6:30ಗೆ ಒಳಗಡೆ ಹೋಗಿದ್ದೀನಿ. 6:20ಗೆ ಒಳಗಡೆ ಹೋಗಿದ್ದೀನಿ. ಭಯಂಕರ ನನಗೆ ಎಫೆಕ್ಟ್ ಆಯಿತು. ಸೊ ಗೈಸ್ ನೋಡೋಣ ಏನು ಒಳಗಡೆ ಹೋಗಿ ಏನಾಗುತ್ತೋ ಅಂತ ನೋಡೋಣ. ಆದರೆ ತುಂಬ ದೂರದಿಂದ ಈ ಲೊಕೇಶನ್ ವಿಡಿಯೋ ಮಾಡೋಣ ಅಂತಲೇ ಫುಲ್ಲು ಗೈಸ್. ಇನ್ನು ನಾವು ಇಲ್ಲಿ ಮಾತಾಡ್ತಿದ್ರೆ ನೀನು ಮಳೆನೂ ಬರ್ತಾ ಇದೆ. ಮಳೆ ಬೇರೆ ಬರ್ತಿದೆ. ತಗೊಳ್ಳಿ. ಯಾವ ಕ್ಯಾಮ್ರಾ ಇಟ್ಕೊತೀರಾ? ಇದೇ ಇಟ್ಕೊತೀರಾ? ಮೊಬೈಲ್ ಎತ್ಕೊಳ್ಳಿ. ಟಾರ್ಚ್ ನೀವೇ ತಗೊಂತೀರಾ? ಓಕೆ. ಸೊ ರೆಡಿ ಬ್ರೋ? ರೆಡಿ ಗೈಸ್
ಒಳಗಡೆ ಜಾಸ್ತಿ ಭಯಂಕರ ಅಟ್ಯಾಕ್ಸ್ ಆಗ್ತಾ ಇದೆ, భయంకరంగా అటాక్స్ అవుతున్నాయి గైస్. డే టైంలోనే అంత అటాక్స్ అవ్వడం వల్ల నేను ఖచ్చితంగా ಇದೆ బ్రో. ಓಕೆ ಡನ್. ಓಂ ನಮಃ ಶಿವಾಯ. ಬ್ರೋ ಇದು ಮುಂಚೆನೇ ಹೇಳ್ತಿದ್ದೀನಿ, ಮಿರೈಡ್ ಜಿನ್ ಅಂತ ಇದು. ಓಕೆನಾ? ನಾನು ಮುದ್ದಾಗಿ ಮೆರಿಡ್ ಅಂತೀನಿ. ಓಕೆ ಓಕೆ. ಸೊ ಇದು ಹೆಂಗೆ ವಾಟರ್ ಇದು ಕೆಲವುದು ಫೈರ್ ಇರುತ್ತೆ, ಜಿನ್ಸು ಫೈರ್ ಒಂದು ಇರುತ್ತೆ, ನಾರ್ಮಲ್ ಸೋಲ್ ಇರುತ್ತೆ, ಸೋಲ್ ಥರನೂ ಬ್ಲ್ಯಾಕ್ ಸ್ಮೋಕಿ ಇರುತ್ತೆ. ಅದೊಂದು ಏನಂದರೆ ನಾನು ನನ್ನ ಚಾನಲಲ್ಲಿ ಜಿನ್ ವಿಡಿಯೋ ಅಂದರೆ ಇದೇ ಫಸ್ಟಾ? ಹಾಂ ಓಕೆ. ಇದು ವಾಟರು. ಸೊ ಮೂನ್ ನೋಡ್ತಾ ಇದೆ, ಏನು ಫುಲ್ ಕವರ್ ಆಗ್ತಿದೆ, ಮಳೆ ಜಾಸ್ತಿ ಬರುತ್ತೇನೋ ಅಂತ ಡೌಟು. ಓಕೆ ಬ್ರೋ. ಭಯಂಕರವಾಗಿದೆ. ನೀವು ಆಚೆನೇ ಹಿಂಗೆ ಆಗ್ತಿದ್ರೆ ಅಲ್ಲಿ ವಿಲೇಜ್ ಇದೆ, ವಿಲೇಜ್ ಹತ್ರಕ್ಕೆ ಹೋಗ್ತಿರುತ್ತೆ. ರೈಟ್. ಬನ್ನಿ ಒಳಗಡೆ ಹೋಗ್ಬಿಡೋಣ ಬ್ರೋ. ಇವಾಗ ನಾನು ಹೇಳ್ತಿದ್ದೀನಿ ಮಿರೈಡ್ ಜಿನ್ ಅಂತ ನಾವು ಕೂಗಿದ್ರೆ ಅಲ್ಲಿಂದ ಶುರು ಆಗ್ಬಿಡುತ್ತೆ. ಯಾರು ನಾನು ಕೂಗಿದ ತಕ್ಷಣ ನೋಡಿದ್ಯಾ ಹೆಸರು ಗೈಸ್ ನೋಡಿದ್ರಾ? ಹೆಸರು ಕರೆದ ತಕ್ಷಣ ಅದು ಎದ್ದೇಳ್ತದೆ. ನಾನು ಚಾಲೆಂಜ್ ಮಾಡ್ಕೊಂಡಿದ್ದೀನಿ, ಬೆಳಗ್ಗೆ ಈವ್ನಿಂಗು ಚಾಲೆಂಜ್ ಮಾಡಿದ್ದೀನಿ ಅದನ್ನ. ಅದು ಚಾಲೆಂಜ್ ರಿಟರ್ನ್ ಚಾಲೆಂಜ್ ಮಾಡಿದೆ ಅದು ನಾನು. ಡೇಂಜರ್ ಅಂತಾರೆ. ಯಾರು ಸೌಂಡ್ ಮಾಡ್ತಿರೋದು? ಗ್ಲಾಸು ರೆಡಿ ಮಾಡ್ಕೊತಿದ್ದೆ, ಬಿಸಾಕೋದೆ ಗೈಸ್. ಈ ಥರ ಗ್ಲಾಸ್ನ ರೆಡಿ ಮಾಡ್ಕೊತಿದ್ದೆ ಅನಿಸ್ತಿದೆ. ಸೌಂಡ್ ನೋಡ್ತಿದ್ದೀರಾ? ಅಟ್ಯಾಕ್ ಮಾಡೋಕ್ಕೆ ಹುಷಾರು. ಬನ್ನಿ ಮಿರೈಡ್. ಕೀಕ್ ಅಂತಲ್ವಾ? ಸರಿ. ಹೇಯ್ ಮೇಲೆ ಹೇಯ್ ಈ ಗ್ಲಾಸಸ್ಸು ಅಲ್ಲಾಡ್ತಿತ್ತು. ಮಿರೈಡ್. ನಾನು ಬಂದ ತಕ್ಷಣ ಈ ಕಡೆ ಸೌಂಡ್ ಬಂತು, ಈ ಗ್ಲಾಸಸ್ಸು ಇದೋ ನನಗೆ ಅರ್ಥ ಆಗ್ತಿಲ್ಲ. ಟಕ್ಕನ್ನು ನೋಡಿದ್ರೆ ಈ ಕಡೆ ಬರ್ತಿದೆ ಸೌಂಡು. ಹಿಂಗೆ ಡಿಸ್ಟರ್ಬ್ ಮಾಡುತ್ತೆ ಅದು. ಓಕೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಹಾಂ ಈ ವಿಂಡೋ ಹಂಗೆ ಈ ಸೈಡ್ ಬಂತು. ಸರಿ, ಹೌದಾ? ಪ್ರಾಮಿಸ್, ನೀವು ಅಬ್ಸರ್ವ್ ಮಾಡಿ. ಸರಿ, ನೀನು ಯಾವ ಕಡೆ ಮೇಲೆ ಹೋಗಿ, ನಾನು ಇಲ್ಲಿ ಇದು ಡೇಂಜರಸ್ಸು, ಹುಷಾರಾಗಿರು ಬ್ರೋ. ನಿನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ಬಿಡ್ತೀನಿ, ಇಲ್ಲಾಂದರೆ ನಾವು ಇಬ್ಬರು ಸೇರ್ಕೊಂಡು ಇರ್ತಿದ್ದೆ. ಹುಷಾರು ಬ್ರೋ, ಓಕೆನಾ? ಏನಿದ್ರೂ ಗೊತ್ತಾ, ಏನು ಮಾಡಬೇಕಂದ್ರೆ ಸಡನ್ನಾಗಿ ಹಿಂದೆ ನೋಡಬೇಡಿ. ಹಿಂದೆ ನೋಡಿದ್ರೆ ಅಟ್ಯಾಕ್ ಜಾಸ್ತಿ. ಅರ್ಥ ಆಯ್ತಾ? ಹುಷಾರು ಬ್ರೋ, ಓಕೆನಾ? ಮಿರೈಡ್. ಅಲ್ಲಿ ಹೋಗ್ತಿದ್ದಾನೆ. ಏನು ಮಾಡ್ತಿದ್ಯಾ? ಮೇಲೆ ಹೋಗಿ ನೋಡೋಣ. ನೀನು ಇಲ್ಲೇ ಇದೆಯಾ ಅಂತ ಗೊತ್ತಾಗ್ತಿದೆ. ಇಲ್ಲೇ ಗೈಸ್, ಬೆಳಗ್ಗೆ ಈವ್ನಿಂಗ್ ಟೈಮಲ್ಲಿ ನನಗೆ ಗೈಸ್
ಇಲ್ಲಿ ಜಂಪ್ ಆಯ್ತು ಇಲ್ಲಿಂದ ಟಕ್ ಅಂತ. ಮ್ಯಾನಿಪ್ಯುಲೇಷನ್ ಜಾಸ್ತಿ ಮಾಡ್ತಿರುತ್ತೆ ಗೈಸ್, ನಮ್ಮ ಮೈಂಡ್ನ ಮ್ಯಾನಿಪ್ಯುಲೇಟ್ ಮಾಡುತ್ತೆ ಅದು. ವಾಟರ್ ಇದು ಮರ್ತೋಗಿದ್ದೀನಿ. ಇದು ಲಾಸ್ಟಾಗಿ ನಾನು ಬಂದಿರೋದು ಇದೇ ಗೈಸ್. ಇಲ್ಲಿ ನೈಟ್ ವಿಷನ್ ಇಟ್ಬಿಟ್ಟು ನಾನು ಇಲ್ಲೇ ನಿಂತ್ಕೊಂಡು ನನಗೆ ಇಲ್ಲಿ ಅಟ್ಯಾಕ್ ಆಗಿತ್ತು. ಇಲ್ಲೇ ಇತ್ತು ಅದು. ನನ್ನನ್ನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಅದು ಹಿಂಗೆ ಬಂತು ಅಂತ ಇದ್ದೀನಿ. ರಿಕಾರ್ಡ್ ಆಗಿಲ್ಲ ಗೈಸ್, ಪೂರ್ತಿ ಎಲ್ಲ ರಿಕಾರ್ಡ್ ಎಲ್ಲ ಡಿಲೇಟ್ ಆಯಿತು. ಅದು ಹೆಂಗೆ ಗೊತ್ತಾಗಲಿಲ್ಲ. ಹಿಂಗೆ ಬಂತು, ಮುಗೀತು, ಸರಕ್ ಅಂತಂತೆ. ಒಂದು ಸೆಕೆಂಡ್ಗೆ ಹಿಂಗೆ ಬಂತು ನನ್ನ ಫ್ರೆಂಡ್ಗೆ. ನೋಡಿದ ಮೇಲೆ ನನಗೆ ಏನಾಗಿದೋ ಗೊತ್ತಾಗಲಿಲ್ಲ. ಅದು ಬರ್ತಾಯಿದ್ರೆ ನನ್ನ ಬಾಡಿ ಎಲ್ಲ ವಾಟರ್ ಹಿಂಗೆ ಹೋಗ್ತಾಯಿತ್ತು. ಅಂದರೆ ಬಾಡಿ ಒಳಗಡೆ ನೀರು ಇರತ್ತೆ ಅಲ್ವಾ, ಆ ನೀರು ಕಂಟೆಂಟು ಹಿಂಗೆ ಹೋಗ್ತಾಯಿತ್ತು. లోపల ఉన్న నీళ్ళు అది నా దగ్గరికి వచ్చిన తర్వాత లాస్ట్ వీడియోలో ఇదే లొకేషన్ ఇదే ప్లేస్లో నిలబడుకున్నా, అది దగ్గరికి వచ్చిందే. నా బాడీలో నీళ్ళు పోయినాయి. నేనేదో తాగుతున్నట్టు, డ్రింక్ చేస్తున్నట్టు, లైక్ వాటర్ తాగుతున్నట్టు అట్లా అనిపించింది. మొత్తం లైక్ స్వెట్ ఏమనిపించలే, ఫుల్ కూల్ అయిపోయింది బాడీ. అంత డేంజరస్ జిన్ను. సోలోగా చేస్తే అలా అంత భయంకరంగా ఉంటుంది. ಹೇ ಗೈಸ್, ನನಗೆ ಒಳಗಡೆ ಯಾರೋ ತುಂಬ ಭಯ ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ಗೈಸ್, ನಂದಿದು ಫಸ್ಟು ಟೈಮು ಜಿನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಎಷ್ಟು ದೊಡ್ಡದೈತೆ ಲೊಕೇಶನ್ ಇದು. ರೈಟ್, ಇವೆಲ್ಲ ಎಲ್ಲಿಂದ ಬಂದಿದೆ? ಇದಕ್ಕೆ ಮುಂಚೆ ಇರಲಿಲ್ಲ. ಇದೆಲ್ಲ ನಾನು ವಾಕ್ ಮಾಡಿದ್ದೀನಿ ಡೇ ಟೈಮಲ್ಲಿ. ಯಾರ್ಯಾರು ಏನೇನು ಗೈಸ್, ಏನು ಗೊತ್ತಾ, ಚಾಲೆಂಜ್ ಮಾಡಿದೆ, ಏನಾಯ್ತು ಇವಾಗ? ಮಿರೈಡ್ ಇಲ್ಲಿ ಜಾಸ್ತಿ ಒಂಥರ ಬ್ಯಾಟ್ಸ್ ಎಲ್ಲ ಒಂದೇ ಕಡೆ ಇರೋ ಥರ ಸೌಂಡ್ಸ್ ಬರ್ತಾಯಿದೆ. బ్యాట్స్ గబ్బిలాలు గాయస్ ఒకటే చోట చాలా వినిపిస్తుందా? వేల గబ్బిలాలు ఒక్కటేసారి అరుస్తున్నాయి చూడ, వినిపిస్తుందా? వినండి. వినిపించిందా? అంటే అది ఇక్కడ ఎక్కడ ఉంది. మిరాయిడ్ టచ్ అయినాయి. ఇక్కడికి వస్తే ఇదే ప్లేస్లో ప్రతిసారి టచ్ అవుతుంది నన్ను. ఒక రకమైన అమ్మో ఏదో కనిపించింది, లైక్ ఇలా టచ్ అయినట్టు అనిపిస్తుంది గైస్. చెస్ట్ని లాగినట్టు అనిపిస్తుంది నాకు. ಮಿರೈಟ್ ಇಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ಚಾಲೆಂಜ್ ಮಾಡಿದ್ಯಲ್ವಾ, ಚಾಲೆಂಜ್ చేసావు కదా, ఏదో పొడి చేస్తాను అనుకున్నా.
ಇದು ಚಿಕ್ಕದು ಅನ್ಕೊತೀನಿ. పగలు మాత్రం నువ్వు విచ్చలవిడిగా విసరడం అన్నీ చేసావు కదా, ఇప్పుడు ఏమైంది? రాత్రిపూట నీకు పవర్ ఉండదా? ಆ್ಯಕ್ಚುಲಿ ಪವರ್ ఉండేది ರಾತ್ರಿಪೂಟ కదా. ರಾತ್ರಿ ತಾನೇ ನಿನಗೆ ಪವರ್ ಇರಬೇಕು. ಸಾಯಂಕಾಲ ನನಗೆ ಚಾಲೆಂಜ್ ಮಾಡಿದೆ, ಎಲ್ಲ ఎసిదిదೆಯా? ఇಷ್ಟು దొడ్డది గైస్, అంత పెద్దది నా మీదకి విసిరింది. మీరు చూసింటారు, డే వ్లాగ్ చూడని వాళ్ళు చూడండి ಗೈಸ್. ನನ್ನ ಹೆಂಡತಿ ಕರೆಯೋತ ಯುವ ಅಂತ. ನಿಜ ಗೈಸ್, ನನಗೆ ಕೇಳಿ ಹಂಗೆ ಅನಿಸ್ತಿದೆಯೇನೋ ಗೊತ್ತಾಗ್ತಿಲ್ಲ. ರೀವಬ್ ಬರ್ತಿದೆಯಲ್ವ, ಅದಕ್ಕೆ ಹಂಗೆ ಅನಿಸ್ತಿದೆ. ನಿಮಗೆ ಕೇಳಿಸಿದೆ, ನನಗೆ ಅನಿಸ್ತಿದೆ ಯುವ ಅಂತ ಅನಿಸ್ತು, ಕೇಳಿಸ್ತು. ನಿಮ್ಗೆ ಕೇಳಿಸಿದೆಯಾ ಇಲ್ವೋ ಗೊತ್ತಾಗ್ತಿಲ್ಲ. ಏನಿದು ಹಿಂಗೈತೆ? ನಾನು ಫುಲ್ಲು ಒಂಥರ ಆಗೋಗೈತೆ, ನೋಡಿ ಸಾಕಾಗೈತೆ. ಏನಿದು? ಹೈ ಗೈಸ್, ನನಗೆ ಇವಾಗ ನಮ್ಮ ವೈಫ್ ಕೂಗೋ ಥರ ಅನ್ನಿಸ್ತು ಗೈಸ್. ಯಾರೋ ಗೈಸ್, ಪ್ರಾಮಿಸ್ ಆಗಿ ನನಗೆ ವೈಫ್ ಕೂಗೋ ಥರ ಅನ್ನಿಸ್ತು. ನಮ್ಮ ವೈಫ್ ನನ್ನ ಕೂಗೋ ಥರ ಅನ್ನಿಸ್ತು. ಇದು ನಿಜಾನೋ ಇಲ್ಲಾಂದರೆ ನನ್ನ ಭ್ರಮೆನಾ ಇದು? ಓಕೆ, ನನ್ನ ಭ್ರಮೆ, ಖಂಡಿತ ಅದು ನನ್ನ ಭ್ರಮೆ. ನಿಮ್ಗೆ ಕೇಳಿಸಿಲ್ಲಲ್ಲ, ನನಗನ್ನಿಸ್ತಿರೋ ಪ್ರಕಾರ. ಗೊತ್ತಾ, ನಾನು ಪಲ್ಲುನ ನೋಡಿ ನಾನು 1 ವೀಕ್ ಆಯ್ತು ಗೈಸ್. ಫಸ್ಟ್ ಟೈಮ್ ನಾನು ಮದುವೆ ಆದಮೇಲೆ 1 ವೀಕ್ ಪಲ್ಲುನ ಬಿಟ್ಟು ನಾನು ಇದ್ದಿರೋದು. ಪಲ್ಲುನ ವದಿಲೇಸಿ నా వైఫ్ పల్లవిని 1 వీక్ తనకు దూరంగా ఉండడం ఇదే ఫస్ట్ టైము. తన పేరు తను పిలవడం యువ అనేసి, అది నా చెవిలో వినపడడం వల్ల వింటూ వచ్చాను కదా, అది ఇప్పుడు అది నా భ్రమలో ఉందేమో అనిపిస్తుంది. సో కొంచెం మిస్సింగ్ ఫీలింగ్, అందువల్ల అట్లా అయిందని నేను అనుకుంటున్నా. నాకు తెలిసినంత వరకు నేనైతే అదే అనుకుంటున్నా. ఒక రకమైన ఎమోషన్ ఫీల్ అయింది గైస్. భయం పక్కన పెడితే తను పిలిచిన విధానం కరెక్ట్గా నన్ను పిలిచేది యువ అనేసి అలాగే పిలుస్తుంది ಗೈಸ್. ನನಗೆ ಆ ಜಾಗದಿಂದ ನಮ್ಮ ವೈಫ್ ಕೂಗೋ ಥರ ಅನ್ನಿಸ್ತು. ನಿಜಾನ ಇದು ನನ್ನ ಭ್ರಮೆನಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರೋ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. నిజానా? మీ అందరికీ వీడియోలో కూడా చూసుంటారు. ఎంతమందికి తెలుసు తను నన్ను పిలిచే విధానం? కామెంట్ సెక్షన్లో చెప్పండి. మీరు ఆల్రెడీ వీడియోస్లో చూసింటారు తను పిలవడం కదా. అవును కదా, అల్వా? పక్కా కన్ఫామ్ గైస్, ఇది నా భ్రమ కాదు. కన్ఫామ్ ఇది నా భ్రమ అయితే కాదు. అతను ఎందుకు అరుస్తున్నాడు? అతను అరుస్తున్నాడు గైస్. ఇది భ్రమ అయితే కాదు, కన్ఫామ్గా చెప్తున్నా, భ్రమ అయితే కాదు. మీకు వినిపించింటుంది పక్కా. ఇంత ఫుల్ భయంకರ ಆಗಿದೆ ಗೈಸ್. ಗೈಸ್ ನಂಗೆ ನಿಜಾನ ಸುಳ್ಳ ಗೊತ್ತಾಗ್ತಾ ಇಲ್ಲ.
ಗೈಸ್ ನನಗೆ ನಮ್ಮ ವೈಫ್ ವಾಯ್ಸ್ ಕೇಳಿಸ್ತೈತೆ ನನಗೆ. ಯಾರು ಸೌಂಡ್ ಮಾಡ್ತಾ ಇರೋದು? ನಿಜನಾ? ಒಂದ್ಸರಿ ಕೇಳಿಸ್ಕೊಂಡ್ರೆ ಭ್ರಮೆ ಆಗಿರ್ಬೋದು ಗೈಸ್. ಒಂದು ಸರಿ ಕೇಳಿದ್ರೆ ಭ್ರಮೆ ಅನ್ಬೋದು ಗೈಸ್. ಇದು ಸೆಕೆಂಡ್ ಟೈಮ್ ಕೇಳ್ತಾ ಇರೋದು ನನಗೆ. ಯಾರು ಫೋನ್ ಮಾಡ್ತಾ ಇರೋದು? ಗೈಸ್ ಒಂದು ಸರಿ ಕೇಳಿದ್ರೆ ಏನೋ ಭ್ರಮೆ ಅನ್ಕೊಬೋದು ಗೈಸ್. ಇದು ಸೆಕೆಂಡ್ ಟೈಮ್ ನನಗೆ ಕೇಳ್ತಾ ಇರೋದು. నాకు ఇది జాస్తి హీట్ అయిపోతుంది. పక్కా గాజ్, పక్కా ఇది 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 మ్యానిపులేట్ చేస్తుంది. ఇది కన్ఫామ్ మ్యానిపులేట్ చేస్తుంది. కానీ ఇది నాకు చేసిన మంచి పని ఏం తెలుసా? చాలా రోజులు అయింది కదా దగ్గర నుంచి తను పిలవడం, యువాని పిలవడం విని ಜಾಸ್ತಿ ದಿನ ಆಯ್ತಲ್ಲ ಗೈಸ್, 1 ವೀಕ್ ಆಯಿತು. ವೀಡಿಯೋಸ್ಗಂತ ಬಂದುಬಿಟ್ಟಿದ್ದೀನಿ. ಅದರಿಂದ ಅವಳು ಇವಾಗ ಹತ್ತಿರದಿಂದ ಕಡಿಯೋ ಥರ ಒಂಥರ. ಪಲ್ಲು ಈ ವಿಡಿಯೋ ನೋಡಿದ ಮೇಲೆ ನೀನು ಅವಾಕ್ ಆಗ್ತೀಯ ಅನ್ಕೊತಿದ್ದೀನಿ ಗೈಸ್. ಪಲ್ಲುವಿಗೆ ಕಾಲ್ ಮಾಡ್ತೀನಿ, ನೋಡೋಣ ಅವಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಗೂಸ್ ಬಂಪ್ಸ್ ಬಂತು ಗೈಸ್ ನನಗೆ ಮಾತ್ರ. ಇಲ್ಲೇ ಮತ್ತೆ ಇನ್ನೊಂದು ಸರಿ ಕೇಳ್ಬೋದಾ ನಾನು? ಪಲ್ಲು ಥೂ ಮಿರೈಡ್ అయ్యప్ప, ఆటలు చాలానే ఆడావు చాలు. ಇವಾಗ ಬರೋ ಬೇರೆ ಆ ಕಡೆ ಇದ್ದಾರೆ, ನಾನು ಬರೋ ಒಬ್ಬನೇ ಇದ್ದೀನಿ. ಯಾಕಂದ್ರೆ ಇದು ಸೌಂಡ್ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ ಟೆರರ್, ಫುಲ್ ಭಯ ಗೈಸ್. ಭಯಂಕರ ಆಗೈತೆ ಗೈಸ್, ಭಯಂಕರ ಇದೆ. ఇంక అంతకు మించి చేయనవసరం లేదు. నువ్వు ఎవరిలాగా మాట్లాడినా కూడా నేను అలా పొంగిపోయే విధానం కాదు, మనిషిని కాదు, లొంగిపోను. నీకు అర్థమైందా? నీ ప్లానింగ్ నాకు తెలుసు. వాట్ పల్లు, ఏనిది గాయస్? ఏనంది తెలుసా? వినిపించిందా మీకు? వినిపించిందా మీకు? ಗೈಸ್ ನನಗೆ ಮತ್ತೆ ಕೇಳಿಸ್ತಿದೆ ಗೈಸ್. ನಂಗೆ ನಮ್ಮ ವೈಫ್ ಸೌಂಡ್ ಕೇಳಿಸ್ತಿದೆ ಗೈಸ್. ಬ್ರೋ ಬನ್ನಿ ಇಲ್ಲಿ. ಏನಾಯ್ತು? ಬನ್ನಿ ಗೈಸ್. ಎಲ್ಲಿದ್ದೀರಾ ಬ್ರೋ? ನನಗೆ ನಮ್ಮ ವೈಫ್ ಸೌಂಡ್ ಕೇಳಿಸ್ತಿದೆ. ಅವ್ರಿಗೆ ಏನಾಯ್ತು ಬ್ರೋ? 2 ಸರಿ ಕೇಳಿದ್ರು. ಬನ್ನಿ ಇಲ್ಲಿಗೆ. ಎಲ್ಲಿದ್ದೀರಾ ಗೈಸ್? ನಿಮ್ಗೆ ಏನಾದ್ರು ಸೌಂಡ್ ಕೇಳಿಸ್ತಿದೆ? ಬನ್ನಿ. ಸರಿ ಬ್ರೋ, ನೀವು ಎಲ್ಲಿದ್ದೀರಾ ಕರೆಕ್ಟಾಗಿ? ಇಲ್ಲ ಮೇಲೆ ಇದ್ದೀನಿ, ಬನ್ನಿ. ಮೇಲೆಗಾ? ಬನ್ನಿ ಗೈಸ್. ನನಗೆ ಬೈದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತದೆ. ಎಲ್ಲಿದ್ದೀರಾ ಬ್ರೋ? ನಿಮ್ಗೆ ಏನಾದ್ರು ಸೌಂಡ್ ಕೇಳಿಸ್ತಿದ್ಯಾ ಬ್ರೋ? ನೀವು ನಂಬ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಮ್ಮ ವೈಫು ನನ್ನ ಚಿನ್ನ ಅನ್ನೋದು ಕೂಗೋ ಥರ ಏನು 3 ಟೈಮ್ಸ್ ನನಗೆ ಮೈಯೆಲ್ಲ ಜುಮ್ ಅಂತೈತೆ ಬ್ರೋ. ನನಗೆ ಏನಾಯ್ತು ನನಗೆ ಅರ್ಥ ಆಗ್ತದೆ. ಮತ್ತೆ ಎಂತಿ ನಮ್ಮ ವೈಫು ನನ್ನ ಚಿನ್ನ ಏನು ಮಾಡ್ತಾ ಇದೆಯಾ ಥರ ಬ್ರೋ. ಬ್ರೋ ನಮ್ಮ ಹೆಂಡತಿ ನೀವು ನನಗೂ ನಮ್ಮ ಹೆಂಡತಿ ಕಲಿಯೋ ಥರ ಬ್ರೋ. ನನಗೆ ಫುಲ್ ಒಂಥರ ಮೈಯೆಲ್ಲ ಇವಾಗ ಜುಮ್ ಅಂತಿದೆ ನೋಡಿ ಬ್ರೋ. ಶಿವರಿಂಗ್ ಯಾಕೆ ಆಗ್ತಿದೆಯಾ? ಫುಲ್ಲು ಬ್ರೋ ಒಂಥರ ನಮ್ಮ ವೈಫ್ ಸೌಂಡ್ ಕೇಳಿಸೋ ಥರ. ಏನು ಗೊತ್ತಾ, ನನಗೂ ನಮ್ಮ ಹೆಂಡತಿ ಫಸ್ಟ್ ಏನೇ ಅಂತ ಗೊತ್ತಾ? ಯುವ ಅಂತ ಶಾಕು. ನನಗೆ ಕೇಳಿಸಿದೆ ಅಂದ್ಕೊಂಡೆ. ನನಗೆ ಫಸ್ಟು ನಾನು ಸ್ಟಾರ್ಟಿಂಗು ಭ್ರಮೆ ಇದು ನನಗೆ ಅಂದ್ಕೊಂಡೆ. ಪ್ರಾಮಿಸ್. ಸೆಕೆಂಡ್ ಟೈಮು ಹಂಗೆ ಅನ್ಕೊಂಬೋದು. 3rd ಟೈಮು ಚಿನ್ನ ಏನು ಮಾಡ್ತಾ ಇದೆಯಾ ಇಲ್ಲಿ? ಸೇಮ್ ಬ್ರೋ, ಪರ್ಫೆಕ್ಟ್ ಆಗಿ. ಮೈಯೆಲ್ಲ ಜುಮ್. ಏನೋ ಪಾಸ್ ಆಯ್ತು. ಹೌದು, ಏನೋ ಪಾಸ್ ಆಯಿತು. ಯಾರದು? ಏನು ಆಟ ಆಡ್ಕೊಂಡಿದ್ಯಾ? ಒಂದು ಕೆಲಸ ಮಾಡೋಣ, ನಿಮ್ಮ ಎಂದಿಗೆ ನೀನು ಕಾಲ್ ಮಾಡಿ ಫಸ್ಟು.
ತಿಳ್ಕೊ, ಓಕೆನಾ? ನಾನು ನನ್ನ ಹೆಂಡ್ತಿಗೆ ಕಾಲ್ ಮಾಡ್ತೀನಿ, ತಿಳ್ಕೊತೀನಿ, ಓಕೆನಾ? ಏನಾಗುತ್ತೋ ಅಂತ ಗೊತ್ತಾಗಬೇಕು. ಒಂದು ಕೆಲಸ ಮಾಡಿ, ಅದು ನನ್ನ ಫೋನೇ ಅಲ್ವಾ, ಸೊ ಫಸ್ಟು ನೀನು ನಿಮ್ಮ ಹೆಂಡ್ತಿಗೆ ಕಾಲ್ ಮಾಡಿ. ತಿಳ್ಕೊಂಡ್ಬಿಡ್ತೀನಿ ಬ್ರೋ, ಕನ್ಫ್ಯೂಷನ್ ಆಗಿ. ಏನು ಗೊತ್ತಾ, 5 ನಿಮಿಷ ಮೇಲೆ ಮುಂಚೆ ನಿನ್ಗೆ ಯಾವಾಗ ಆಗಿರೋದು ಇದು? ಬ್ರೋ ಒಂದು ಸ್ವಲ್ಪ ಹೊತ್ತು ಬ್ರೋ, ನನಗೆ ಸರಿ 5 ಮಿನಿಟ್ಸ್ ಬ್ಯಾಕು ನನಗಾಗಿರೋದು, ನಿನಗೂ ನೀವು ಕಿರಿಸಿರೋದು ಅದೇ ಟೈಮ್ಗೆ. ಸೊ 5 ಮಿನಿಟ್ಸ್ ಬ್ಯಾಕ್ ಏನು ಮಾಡ್ತಿದ್ದೆ ಅಂತ ಕೇಳಿ. ಲೌಡ್ ಸ್ಪೀಕರ್ ಇಡು, ತೋರಿಸ್ಬೇಡಿ, ಫೋನ್ ನಂಬರ್ ತೋರಿಸ್ಬೇಡಿ. ಹಲೋ ಹಲೋ ಹಲೋ, ಏನು ಮಾಡ್ತಾ ಇದೆಯಾ? 5 ಮಿನಿಟ್ಸ್ ಬ್ಯಾಕ್ ಎಲ್ಲಿದ್ದೆ ನೀನು? ಡೋರ್ ಹತ್ರ ಕಾಲ್ ತೆಗೆದು ಕುತ್ಕೊಂಡಿದ್ದೆ. ಏನೇನು? ಡೋರ್ ಹತ್ರ ಕಾಲ್ ತಗುಲ್ತಂತೆ? ಡೋರ್ ಹತ್ರ? ಹಾಂ. ಅಯ್ಯೋ, ಯಾಕೇನಾಯ್ತು? ಯಾಕೆ ಏನೂ ಇಲ್ಲ, ಇರೋ ಒಂದು 5 ನಿಮಿಷ ಇರೋ, ನಾನು ಮಾಡ್ತೀನಿ. ಕಟ್ ಮಾಡಿ ಮಾಡ್ತೀನಿ 5 ನಿಮಿಷ. ನೋಡಿದ್ಯಾ, ನಮಗೆ ಇಲ್ಲಿ ಆ್ಯಕ್ಷನ್ ಆದರೆ ಅಲ್ಲಿ, ಸಾರಿ ಇಲ್ಲಿ ರಿಯಾಕ್ಷನ್ ಆದರೆ ಅಲ್ಲಿ ಆ್ಯಕ್ಷನ್. ಏನಾಗಿದೆ? ಇದು ಆ ಫೋನಿಂದ ಒಂದು ಕೆಲಸ ಮಾಡಿ, ಇದೇ ರಿಕಾರ್ಡ್ ಮಾಡ್ತಾ ಇದೆ, ನಾನು ಕಾಲ್ ಮಾಡ್ತೀನಿ. ಓಕೆ ಗೈಸ, ಈ ಫೋನು ನಂದು, ಸೊ ರಿಕಾರ್ಡಿಂಗ್ ಕಟ್ ಮಾಡ್ತಿದ್ದೀನಿ. ಸೊ ಇದರಲ್ಲೇ ಪಲ್ಲುಗೆ ಕಾಲ್ ಮಾಡ್ತೀನಿ. ಸೌಂಡ್ ಬರ್ತೀನಿ, ಬೇಗ ಕಾಲ್ ಮಾಡಿ. ಏನೋ ಬಿಸಾಕ್ತಾರ ಸೌಂಡು. ಭಯ ಆಗ್ತಿದೆ ಏನಾಗಿದೆ ಅಂತ. ನಿಮ್ಮ ಹಿಂದೆ ಗೇಟ್ ಅಂದರೆ ಏನಾಗಿರ್ಬಾರ್ದು. ಹಲೋ ಹಲೋ, ಪಲ್ಲು ಹಲೋ, ಎಲ್ಲಿದೆಯಾ? ನಾನು ಬಸ್ಸಲ್ಲಿದ್ದೀನಿ. ಎಲ್ಲಿ ಹೋಗಿದ್ದೆ? ಮೈಸೂರು ಹೋಗಿದ್ದೆ, ಇವಾಗ ಬಸ್ ಹತ್ರ ಹೋಗ್ತಾ ಇದ್ದೀನಿ. ಹತ್ತಬೇಕಾದ್ರೆ ಬಸ್ಸು ನನ್ಗೆ ಸ್ವಲ್ಪ ಸ್ಕಿಡ್ ಆಗ್ಬಿಟ್ಟು ಲೆಫ್ಟ್ ಲೆಗ್ ಸ್ವಲ್ಪ ಪೇನ್ ಆಗಿದೆ. ಎಲ್ಲಿ ಸ್ಕಿಡ್ ಆಗಿದೆ? ಬಸ್ ಹತ್ತಬೇಕಾದ್ರೆ ಜಸ್ಟ್ ಹಿಂಗ್ ಇಟ್ಕೊಂಡು ಹತ್ತಿದೆ ಅಲ್ವಾ, ಮಕ್ಕಳು ಮತ್ತೆ ಹತ್ತಬೇಕಾದ್ರೆ ಇಟ್ಕೊಳ್ತೀವಿ ಗೊತ್ತಾ, ಇಂಜಿನ್ ಹತ್ರ ಅಂತ. ಅದ್ ಹತ್ಕೊಂಡು ಹತ್ಬೇಕಾದ್ರೆ ಸ್ವಲ್ಪ ಸ್ಕಿಡ್ ಆಯ್ತು, ಲೆಫ್ಟ್ ಲೆಗ್ ಪೇನ್. ಒಬ್ಳೇ ಹೋಗಿದ್ಯಾ ನೀನು ಅಲ್ಲಿಗೆ? ನಾವು ಬೇಸಿಕ್ ಬಂದಿದ್ವು. ಗ್ರೇಸಿ ಇದಲ್ಲ, ಏನಾಗಿಲ್ಲ ಅಲ್ವಾ ಜಾಸ್ತಿ? ಆಗಿಲ್ಲ, ಬಟ್ ಸ್ವಲ್ಪ ಬೇಸಿಕ್ ಸರಿ ನೀನು ಹೋಗಿ ಡೈರೆಕ್ಟ್ ಇಳಿದ ತಕ್ಷಣ ಬಸ್ಸು ನೀನು ಫಸ್ಟು ಕ್ಲಿನಿಕ್ ಹೋಗಿ ಇದು ಮಾಡ್ಕೊಂಡು, ನಾನು 10 ಮಿನಿಟ್ಸಲ್ಲಿ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ, ಓಕೆನಾ? ಬಸ್ ಹತ್ತಿರುವಾಗ ಇಂಜಿನ್ ಹತ್ರ ಗೇಟ್ ಬಿತ್ತಂತೆ. ಇದು ಕೋಇನ್ಸಿಡೆನ್ಸು, ನನಗೆ ಅದು ಅರ್ಥ ಆಗ್ತಿಲ್ಲ, ಭಯ ಆಗ್ತಿದೆ. ಕಾಲು ಇದಾಯಿತು ಅಂತ ತಗೋ ಗಾಯ್ಸ, ಒಂದು ಕೆಲಸ ಮಾಡಿ. ಹೇಳಿ ಬ್ರೋ. ಏನು ಗೊತ್ತಾ, ನನಗೆ ಡೌಟ್ ಏನು ಗೊತ್ತಾ, ನಾವು ಇಲ್ಲಿ ಏನು ಮಾಡ್ತಿದ್ರು ಏನಾಗಿದ್ರು ಅಲ್ಲಿ ನಮ್ಮವ್ರಿಗೆ ಏನಾಗ್ತಿದೆ ಇದು ಹಂಗೆ ಕಂಟಿನ್ಯೂ. ನನಗೆ ಸ್ಟಾರ್ಟಿಂಗು ನನಗೆ ನನ್ನ ಇಮ್ಯಾಜಿನೇಷನ್ ಏನೋ ಅಂದ್ಕೊಂಡೆ ನಾನು ಹಂಗೆ. ಆಮೇಲೆ ಥರ್ಡ್ ಟೈಮು ಸೌಂಡ್ ಬಂದಮೇಲೆ ನಂಗೆ ಗೊತ್ತಾಗಿದ್ದು. ಅಲ್ಲ, ಏನು ಗೊತ್ತಾ ಬ್ರೋ, ಇಲ್ಲ ಏಯ್ ಏನದು? ಓಕೆ, ಇದು ಲೈಟ್ ಓಕೆ. ಅಲ್ಲ ಇಲ್ಲಿ ಜೇನ್ ಇದೆ, ಅದಕ್ಕೋಸ್ಕರ. ಹೌದು. ಏನು ಗೊತ್ತಾ, ಕೆಳಗಡೆ ಬಾ, ಹೇಳ್ತೀನಿ, ಇಲ್ಲಿ ಮಾತಾಡ್ತೀನಿ. ಇಲ್ಲಿಂದ ಸೌಂಡ್ ಬರ್ತಾ ಇರೋದು ಯಾರದು? ಮಿನಿಟ್, ನೀನೇನಾ ಅಲ್ಲಿ? ಇಲ್ಲ, ನಿನ್ನ ಜೊತೆ ಯಾರಾದರೂ ಬೇರೆ ಯಾರಾದರೂ ಇದ್ದಾರಾ? ಬ್ರೋ ಬನ್ನಿ ಬ್ರೋ, ಹೇಳ್ತೀನಿ ನಿಮಗೆ. ಒಳಗಡೆ ಹೋಗೋಣ. ನಿನ್ನ ಕತೆ ಬ್ರೋ ಏನು ಗೊತ್ತಾ, ನಾನು ಬೆಳಗ್ಗೆ ಚಾಲೆಂಜ್ ಮಾಡಿದ್ದೆ. ಏನು ಮಾಡ್ತೀವೋ ಮಾಡಿ, ನಾನು ಏನು ಮಾಡಬೇಕು ನನಗೂ ಗೊತ್ತು ಅಂತ ಚಾಲೆಂಜ್ ಮಾಡಿದ್ದೀನಿ. ಅದಕ್ಕೆ ಈ ರೇಂಜಲ್ಲಿ ಮಾಡಿದ್ದೆ. ಫುಲ್ಲು ನನ್ನ ಲೈಫಲ್ಲಿ ಈ ಥರ ಗೈಸ್ ಇಷ್ಟು ಇರುವಾಗ ನಾನು ಇಲ್ಲಿರೋದಕ್ಕೆ ಇಂಟ್ರೆಸ್ಟ್, ನನಗೆ ಭಯ ಇಲ್ಲ. ಯಾಕಂದರೆ ಫಸ್ಟ್ ಇವಾಗ ಈ ಥರ ಮಾಡುತ್ತೆ ಅನ್ನುವಾಗ ಮನೇಲಿ ಹೇಳ್ಕೊಂಡು ಬರಬೇಕು, ಈ ಲೊಕೇಶನ್ ಬರಬೇಕು. ಯಾಕಂದರೆ ನೀನು ಸೇಫಾಗಿರಿ. ಏನಾದರೂ ನಿಮ್ಮ ಜೊತೆ ದೇವ್ರ ಹತ್ರ ಏನಾದರೂ ಲೈಕ್ ರುದ್ರಾಕ್ಷ ಮಾಲ ಎಲ್ಲ ಕೊಟ್ಬಿಟ್ಟು ಬರಬೇಕು. ಮನೇಲೇ ನೀರಿ, ಆಚೆ ಬರಬೇಡಿ, ವಾಕ್ ಮಾಡಬೇಡಿ. ಯಾರು ಶೂಟಿಂಗ್ ಸ್ಟಾರ್ಟ್ ಆಗೋ ಮುಂಚೆ ನಿನಗೆ ಇಷ್ಟ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಲಿ, ನೆಕ್ಸ್ಟು ನಾನು ನಾಳೆ ಅದೇ ಪ್ಲ್ಯಾನ್ ಮಾಡಬೇಕು. ಏನು ಗೊತ್ತಾ, ಸಾಗರ ಬ್ಲೌತು ಮಾತಾಡಿಸೋದು. ಯಾಕಂದರೆ ನಮಗೆ ಹಿಂಗಾಯ್ತು ಅಂದರೆ
ಅವ್ರಿಗೆ ನಮ್ಮಿಂದ ತೊಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಅದು ನನಗೆ ಭಯ ಆಗ್ತಿರೋದು ಗೈಸ್. ನಮ್ಮಿಂದ ತೊಂದರೆ ಮಾವಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಏಟ್ అవుతా ఉంది. ఇక్కడుండి అది మన ఏం తెలుసు, అదేం తెలుసా, ಏನು ಗೊತ್ತಾ, ಹೇಳಿ ಹೇಳಿ. ಚೈನ್ ಲಿಂಕ್, మన ಎಮೋಷನ್ ಚೈನ್ ಲಿಂಕ್ ಇರುತ್ತೆ. ಹೌದೌದು. ಇಲ್ಲಿಂದ ಏನದು ಟಚ್ ಆಯ್ತು ನನಗೆ, ಸ್ಟೋನು, ಕಲ್ಲು. ಅಟ್ಯಾಕ್ ಮಾಡ್ತಾ ಇದ್ದೀರಾ? ನನಗೆ ಕೋಪ ಬರ್ತಿದೆ, ಜಾಸ್ತಿ ಕೋಪ ಬರ್ತಿದೆ. ಕಿಡಿಸಿದ್ರೆ ಮತ್ತೆ ಮನೆಯವ್ರಿಗೆ ಏನಾದ್ರು ಗೊತ್ತಂತ ಭಯ ಆಗ್ತಿದೆ. ಏನು ಗೊತ್ತಾ ಗಾಯ್ಸ್, ನಾನು ಆಚೆ ಬನ್ನಿ ಬೇಗ. ಏನು ಗೊತ್ತಾ ಹೇಳಿ. ಅದು ಇನ್ಮೇಲೆ ನಾನು ಕಾಲ್ ಮಾಡಿ ಈ ಶೂಟಿಂಗ್ ಮಾಡ್ತಿದ್ದೆ ಅಂದರೆ ಮಿರೈಡ್ ಜಿನ್ ಫಸ್ಟ್ ಏನು ಮಾತಾಡಬೇಕಂದ್ರೆ, ನೀವು ಮನೇಲಿ ಕುತ್ಕೊಂಡಿರಿ, ಅಲ್ಲಿಂದ ಎಲ್ಲಿಗೂ ಹೋಗಬೇಡ. 30 ಮಿನಿಟ್ ಶೂಟ್ ಆದಮೇಲೆ ನಾನು ಹೇಳ್ತೀನಿ ಏನಾದರೂ ಮಾಡ್ಕೊಂಡು ಓಕೆ ಓಕೆ ಇಲ್ಲಿಂದ ಆಚೆ ಬರಬೇಕು ಅಷ್ಟೇ. ಇದು ಮಾಡಬೇಕು. ಸೊ ಸಾಗರ ಬ್ರೋಗೆ ಇದೇ ಹೇಳಬೇಕು ನಾನು. ನೀನು ಬರ್ತೀನಿ ಅಂದರೆ ನಾಳೆ, ಸೊ ಅವ್ರ ಜೊತೆ ಬಂದರೆ ಓಕೆ, ಇಲ್ಲ ನಿಮಗೆ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ದೀರ, ನಿಮ್ಮ ಇಷ್ಟ. ಅದು ಇಷ್ಟು ಭಯಂಕರ, ಅದಕ್ಕೆ ನಾನು ಹೇಳಿದ್ದು. ಫಸ್ಟ್ ಟೈಮ್ ಮಾಡಿದ್ಯಾ ಈ ರೇಂಜಲ್ಲಿ? ಫಸ್ಟ್ ಟೈಮೇ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೋದ್ರೆ. ಅದೇ ಗೈಸ್, ಈ ರೇಂಜಲ್ಲಿ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸಾರಿ ಬ್ರೋ, ನನ್ನಿಂದ ನಿಮ್ಮ ಹೆಂಡತಿಗೂ ಇದಾಗಿದೆ, ಬೇಜಾರಾಗಿದೆ. ಹೇಳಿ, ಸಿಚುವೇಶನ್ ಹೇಳಿ ಅವ್ರಿಗೆ, ಓಕೆನಾ? ಮತ್ತೆ ಸೌಂಡು ರೈಸ್, ನಾವು ಅಲ್ಲಿಂದ ಆಚೆನೆ ಬಂದ್ಬಿಟ್ರಿ, ಆದರೂ ಮತ್ತೆ ಸೌಂಡ್ಸ್ ಕೇಳ್ತಿದೆ. మిరాయిడ్, నేను ఛాలెంజ్ చేశాను, ಏಯ್ నేను ఓడిపోయాను. సీరియస్ చెప్తున్నా, ನಾನು ಸೋತೋಗಿದ್ದೀನಿ. ಪ್ಲೀಸ್ ನನ್ನಿಂದ ಫ್ಯಾಮ್ಲಿನ ಅಡ್ಡ ಇಟ್ಕೊಂಡು ಈ ಥರ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಪ್ಲೀಸ್. ನನ್ನ ಹೆಂಡ್ತಿನ ಏಟ್ ಮಾಡಿದೆ ಗೈಸ್. ಅದು ಇಲ್ಲಿ ಇಟ್ಕೊಂಡು ಎಲ್ಲೋ ಇರೋ ನನ್ನ ಹೆಂಡ್ತಿಗೆ ಏಟ್ ಆಗಿದೆ ಇವನಿಂದ, ಈ ಮೆರಡಿಂದ. ಬ್ರೋ ಕಟ್ ಮಾಡಿ, ಬೇಗ ಹೋಗ್ಬಿಡೋಣ ಇಲ್ಲಿಂದ. ಕಾಲ್ ಮಾಡಬೇಕು, ನನ್ನ ಫೋನ್ ಕೊಡಿ ಬ್ರೋ. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువుగారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగింది, జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.